ಹೋರಾಟದಲ್ಲಿ ಎಲ್ಲ ರೈತ ನೆರೆ ಸಂತ್ರಸ್ತರು ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ನೆರೆ ಸಂತ್ರಸ್ತರ ಹೋರಾಟಕ್ಕೆ ಬೇಕೇ ಬೇಕು. ನೆರೆ ಸಂತ್ರಸ್ತರ ಹೋರಾಟಕ್ಕೆ ಕರೆಕ್ಟ್ ಆಗಿ ಘಟಪ್ರಭಾ ಪ್ರವಾಹಕ್ಕೆ ಗೊತ್ತಾಗತಕ್ಕಂತ ಹಲವಾರು ಯಾದವಾಡ ರಸ್ತೆ ಕಳೆದು ಹೋರಾಟನ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಹಲವಾರು ದಿನಗಳಿಂದ ತಮ್ಮ ಜಮೀನಲ್ಲಿ ನಿಂತ ಘಟಪ್ರಭಾ ಪ್ರವಾಹದ ನೀರು ಇನ್ನೂ ತಗ್ತಾ ಇಲ್ಲ. ಜೊತೆಗೆ ಏನಂತಂದ್ರೆ ಪ್ರತಿ ವರ್ಷವೂ ಸಹ ಪ್ರವಾಹ ಬಂದ ಪರಿಸ್ಥಿತಿಯಲ್ಲಿ ಒಂದು ಜಮೀನು ತುಂಬಾ ನಾಶ ಆಗ್ತಾ ಇದೆ, ಬೆಳೆಗಳು ಹಾನಿ ಆಗ್ತಾ ಇದಾವೆ. ಈ ಕುರಿತು ಸರ್ಕಾರ ಯಾವುದೇ ನಮಗೆ ಶಾಶ್ವತ ಪರಿಹಾರ ಇಲ್ಲ. ಜೊತೆಗೆ ಏನಂತಂದ್ರೆ ಒಂದು ನಮಗೆ ಶಾಶ್ವತ ಪರಿಹಾರದ ಜೊತೆಗೆ ಒಂದು ಎಕರೆಗೆ ಇಷ್ಟು ಅಂತ ಪರಿಹಾರ ಧನವನ್ನು ನಿಗದಿ ಮಾಡ್ಬೇಕಂತ ಒಂದು ಮುಧೋಳ ಗ್ರಾಮದ ಸಮಸ್ತ ಎಲ್ಲ ರೈತರು ಸೇರಿ ಇವತ್ತು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ದಿಂದ ಹಿಡಿದು ತಹಸೀಲ್ದಾರ್ ಕಚೇರಿವರೆಗೂ ಟ್ರ್ಯಾಕ್ಟರ್ ನೂರಾರು ರೈತರು ಎತ್ತುಗಳನ್ನು ತೆಗೆದುಕೊಂಡು ಮುಧೋಳದ ಬೀದಿಯುದ್ದಕ್ಕೂ ಸಾಗಿ ಬಂದ ಪ್ರತಿಭಟನೆ. ಟ್ರ್ಯಾಕ್ಟರ್ಗಳಲ್ಲಿ ತಮ್ಮ ಲಗೇಜ್ ಅನ್ನು ಹೇರ್ಕೊಂಡು ಬರ್ತಾ ಇರುವ ದೃಶ್ಯಗಳು. ಕಾರಣ ಏನಪ್ಪಾ ಅಂತಂದ್ರೆ ಘಟಪ್ರಭಾ ನದಿಯ ಪ್ರವಾಹದ ಭೀತಿ ರೈತರ ನಿದ್ದೆಗೆಡಿಸಿದೆ. ಸತತವಾಗಿ 20 ದಿನಗಳವರೆಗೂ ಸಹ ಇನ್ನೂ ನೀರು ತಗ್ಗದೇ ಇರುವುದರಿಂದ ನೂರಾರು ರೈತರ ಟ್ರ್ಯಾಕ್ಟರ್ಗಳು, ಎತ್ತಿನ ಬಂಡಿಗಳು ಇವತ್ತು ಮುಧೋಳದ ರಸ್ತೆಗಿಳಿದಿದ್ದವು. ಕಾರಣ ಮುಧೋಳ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಾಕುವ ಉದ್ದೇಶದಿಂದ. ನಾವು ಬೆಳೆದಂತ ಬೆಳೆಗಳು ಯಾವ ನಮ್ಮ ಕೈ ಬಂದಿಲ್ಲ, ಎಲ್ಲ ನೀರು ಪಾಲಾಗಿದೆ. ಕಳೆದ 1 ವಾರಕ್ಕೂ ಅಧಿಕವಾಗಿ ನೀರಿನಲ್ಲಿ ಮುಳುಗುವಂತ ಬೆಳೆ ಕೈಗೂ ಬಾರದೆ ಬಾಯಿಗೂ ಬಾರದ ಪರಿಸ್ಥಿತಿ ತಂದೊಡ್ಡಿದೆ. ಈ ಮೂಲಕವಾಗಿ ಸರ್ಕಾರ ಕೂಡಲೇ ಪ್ರತಿ ಎಕರೆ ಬೆಳೆಗೆ ಇಷ್ಟು ಅಂತ ಬೆಲೆ ನಿಗದಿ ಮಾಡಬೇಕು, 1 ಲಕ್ಷ ಪರಿಹಾರ ಕೊಡಬೇಕು ಪ್ರತಿ ಎಕರೆಗೆ. ಜೊತೆಗೆ ನಮ್ಮ ಒಳಗಡೆ ಆಗಿರ್ತಕ್ಕಂಥ ಜಮೀನುಗಳ ಬಗ್ಗೆ ಒಂದು ಸೂಕ್ತ ಪರಿಹಾರ ಸೂಚನೆ ಮೇರೆಗೆ ಶಾಶ್ವತ ಪರಿಹಾರವನ್ನು ನಮಗೆ ಒದಗಿಸಿಕೊಡ್ಬೇಕು ಸರ್ಕಾರ. ಕೂಡಲೇ ಯಾವುದೇ ಒಂದು ತಾರತಮ್ಯ ಮಾಡದೆ ನಮ್ಮ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಬೇಕಂತ ಮುಧೋಳ ರಸ್ತೆಯುದ್ದಕ್ಕೂ ಅನೇಕ ರೈತರು ಸಾಗಿ ಬಂದರು. ಬೈಕ್ ರ್ಯಾಲಿ, ಟ್ರ್ಯಾಕ್ಟರ್ಗಳು, ಎತ್ತಿನ ಬಂಡಿಗಳ ಮೂಲಕ ಇವತ್ತು ಪ್ರತಿಭಟನೆ ಕಾವು ಜೋರಾಗಿತ್ತು. ಜೊತೆಗೇನಂತಂದ್ರೆ ಈ ಪ್ರತಿಭಟನೆಯು ರಸ್ತೆಯುದ್ದಕ್ಕೂ ಅಂದ್ರೆ ಉತ್ತರ ಗೇಟಿಂದ ಸಾಗಿ ಬಂದು ಶಿವಾಜಿ ಸರ್ಕಲ್ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿಗೆ ಯಾದವಾಡ ಸರ್ಕಲ್ ಅಲ್ಲಿ ಬಾಗಲಕೋಟ್ ಹಾಗೂ ಮುಧೋಳ ಬಾಗಲಕೋಟ್ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ಸಹ ಮಾಡಲಾಯಿತು. ಈ ಒಂದು ಪ್ರತಿಭಟನೆಗೆ ಬಾಗಲಕೋಟೆಯ ಅಡಿಷನಲ್ SP ಆದಂತ ದೇಸಾಯಿ ಸರ್ ಸಹ ಈ ಒಂದು ಬಿಗಿ ಭದ್ರತೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಏನಂತಂದ್ರೆ ಒಂದು ರೈತರ ಈ ಪ್ರತಿಭಟನೆ ಹೇಗಿದೆ ನೋಡೋಣ ಬನ್ನಿ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಧೋಳ ಬಾಗಲಕೋಟ್ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಇವತ್ತು ಪ್ರತಿಭಟನೆ ಕಾವು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕಾರಣ ಏನಂತಂದ್ರೆ ನದಿಯ ಪ್ರವಾಹ ತಗ್ಗಿದ್ರೂ ಸಹ ಬೆಳೆಯಲ್ಲಿ ನಿಂತ ನೀರು ಇನ್ನೂ ತಗ್ತಾ ಇಲ್ಲ. ಜೊತೆಗೆ ಏನಂತಂದ್ರೆ ಒಂದು ಅವರು ಬೆಳೆದಂತ ಬೆಳೆ ಇವತ್ತು ನೀರು ಪಾಲಾಗಿದೆ. ಆ ಬೆಳೆಗೆ ಒಂದು ಸರ್ಕಾರದಿಂದ ಸೂಕ್ತ ಒಂದು ಪರಿಹಾರ ನೀಡಬೇಕು. ಜೊತೆಗೆ ಏನಂತಂದ್ರೆ ನಮಗೆ ಶಾಶ್ವತವಾಗಿ ಪರಿಹಾರ ಒದಗಿಸಿಕೊಡ್ಬೇಕು. ಪ್ರವಾಹ ಬಂದ ತಕ್ಷಣ ನಮ್ಮ ಬೆಳೆ ನಾಶ ಆಗ್ತಾ ಇದೆ, ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ಬೇಕಂತ ಮುಧೋಳ ತಾಲೂಕಿನ ಸಮಗ್ರ ರೈತರು ಸೇರಿ ಇವತ್ತು ಟ್ರ್ಯಾಕ್ಟರ್ ಮೂಲಕ, ಎತ್ತಿನ ಬಂಡಿ ಮೂಲಕ, ಎತ್ತುಗಳ ಮೂಲಕ ಒಂದು ರೋಡಿಗೆ ತಗೊಂಡು ಬಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಹಿಡಿದು ಮುಧೋಳ ತಹಸೀಲ್ದಾರ್ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಬಂದು ಇವತ್ತು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೂಲಭೂತವಾಗಿ ಅವರ ಬೇಡಿಕೆಗಳಿಗೆ ಈಡೇರಿಸಬೇಕಾಗಿದೆ ಸರ್ಕಾರ. ಜೊತೆಗೆ ತಾಲೂಕು ಆಡಳಿತ ಏನಿದೆ, ಅವ್ರಿಗೆ ಒಂದು ಸಮಸ್ಯೆ ಏನಿದೆ ಅದನ್ನ ಆಲಿಸಿ ಸರ್ಕಾರ ಗಮನಕ್ಕೆ ಸೆಳೆಯಬೇಕು. ಅಲ್ಲಿವರೆಗೂ ನಮ್ಮ ಪ್ರತಿಭಟನೆಯನ್ನ ಕೈ ಬಿಡುವುದಿಲ್ಲ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ, ನೋಡೋಣ. ಕೂಲಿ ಕಾಲಕ್ಕ ಯಾರು ಕಾರ್ಮಿಕರಿಗೆ ಕೆಲಸ ಇಲ್ಲ, ರೈತರಂತೂ ಬೀದಿ ಪಾಲಾಗಿತ್ತು. ಆದ್ರೆ ಒಂದನ್ನ ನಾವೆಲ್ಲ ಗಮನಿಸಬೇಕಾದಂಥದ್ದು, ಈ ಸರ್ಕಾರ ಅಂತೇಳಿ ಒಂದಿರ್ತೈತಿ, ಆಡಳಿತ ಒಂದು ವ್ಯವಸ್ಥೆ ಇರ್ತೈತಿ, ಆಡಳಿತ ಮಾಡುವಂಥವ್ರು. ಇವರು ಏನ್ ಬ್ಯಾರೇಜ್ಗಳು ಕಟ್ಟಿದ್ರಲ್ಲ, ಆ ಬ್ಯಾರೇಜ್ಗಳು ಎಷ್ಟು ಕಟ್ಟರು, ಆ ನೀರಿನ ಕೆಪಾಸಿಟಿ ಎಷ್ಟು, ಅಕಸ್ಮಾತ್ ಅತಿಯಾಗಿ ಮಳೆ ಬಂದು ಹೊಳೆ ಬಂದಾಗ ಎಷ್ಟು ನೀರು ನಿಲ್ತೈತಿ ಅನ್ನೋದ್ರ ಬಗ್ಗೆ ಅದು ಟೆಕ್ನಿಕಲ್ ಇರಬೇಕಾಗಿತ್ತು. ಅದು ಈಗ ನಾವು ಅಧಿಕಾರಿಗಳನ್ನ ಮತ್ತೆ ಯಾರನ್ನೋ ಮಾತಾಡ್ಸಕ್ ಹೋದಾಗ
ಹೌದ್ರಿ ಅಲ್ಲಿ ನೀರ್ ತಡೆಗಟ್ಟ್ಯಾರ, ಕೆಳಗಡೆ ಒಂದಿಟ್ಟು ಏನೋ ಕಮ್ಮಿ ಮಾಡ್ಯಾರ, ಹೋಗು ನೀರು ಕಮ್ಮಿ ಮಾಡ್ಯಾರ, ಅದಕ್ಕಾಗಿ ನೀರಿನ ನಿಂತೈತಿ ಅನ್ನುವಂತ ಉತ್ತರ ಏನೋ ಬೇಕಾಬಿಟ್ಟಿ ಉತ್ತರಗಳು ಕೊಡ್ತಾರ. ಅಲ್ಲಿ ಮಾಡ್ಕೊತ ಬಂದಿವಿ. ಈಗ ಏನೇನು ಹತ್ತೀವಿ, ಸರ್ಕಾರ ಬೇಯ್ತೀವಿ, ಅಧಿಕಾರಿಗಳು ಬೇಯ್ತೀವಿ, ನಮ್ದೆಲ್ಲ ಬಾಳ ಕೆಟ್ಟ ಹೋತು, ಎಲ್ಲ ಹಾಳಾತು. ಹಾಳಾದದ್ದಂತೂ ನಿಜಾನ ಐತಿ. ಆದ್ರೆ ನಿಮ್ ಏನೋ ಇರ್ತರೆ ಬೆಳೆಗಳೆಲ್ಲ ಲೆಕ್ಕಾಚಾರ ಮಾಡಿ ಆ ಲೆಕ್ಕಾಚಾರದ ಬಗ್ಗೆ ಸರ್ಕಾರ ಕೊಡ್ಬೇಕಲ್ರಿ. ಅನುಮಾನ ತ್ಯಾಮಲ ಅನ್ಸಾಕತೈತಿ. ಮತ್ ನಿಮ್ಗ ಅನುಮಾನ ಇದ್ರೆ ಮತ್ ಸರ್ಕಾರ ಕೇಳುದ ಹೆಂಗ? ಆ ತೀರವಂತರ ಸರ್ಕಾರಗಳಿವು ಏನಾರೇನು ಸಮಸ್ಯೆ ಬಂದಾಗ ಪರಿಹಾರ ಹುಡುಕ್ತಾರ ಇವ್ರು. ನಮಗ ಉದಾಹರಣೆಗೆ ನಿಮ್ಗ ಹಂಗೆ ಕಬ್ಬಿನ ಡೇಟ್ ಯಾವಾಗ ನೆನಪಾಕತ್ ಹೇಳ್ರಿ? ಡಿಸೆಂಬರ್ ಬರಬೇಕು, ಕಬ್ಬೆಲ್ಲ ಕೈಗೆ ಬಂದಿರ್ಬೇಕು, ಮಸ್ತ್ ಕಟಾವ್ ಮಾಡ್ಬೇಕು, ಹೊಳಿ ಬಂದೆಲ್ಲ ಮಲಗಿರ್ಬೇಕು. ಆ ಒಬ್ಬ ರೈತಂದ ಕಬ್ಬು ಚಿಲಕೊಂಡ್ದ ಅದೆಲ್ಲ ಹಾಳಾಗಿರ್ತತಿ, ಒಬ್ಬ ರೈತಂದ ಕಬ್ಬು ಸಾಂದಿರ್ತತಿ, ಅದ ಒಬ್ಬ ರೈತನ ಡಿಗ್ರಿಗೆ ಬಂದಿರ್ತತಿ. ಅದ್ರಾಗ ಹೋರಾಟಕ್ಕೆ ಬರೋರು ಯಾರು ಗೊತ್ತೈತಿ ನಿಮಗೆ? ತಹಸೀಲ್ದಾರ್ ಕಚೇರಿಯ ಎದುರುಗಡೆ ನಡೆದಂತ ಈ ಪ್ರತಿಭಟನೆ ಕಾವು ತಹಸೀಲ್ದಾರ್ ಕಚೇರಿಗೆ ಭಾರಿ ಪೊಲೀಸ್ ಭದ್ರತೆಯನ್ನು ಸಹ ಒದಗಿಸಲಾಗಿತ್ತು. ಈ ಮೂಲಕ ಜೊತೆಗೆ ಏನಂತಂದ್ರೆ ಎತ್ತಿನ ಬಂಡಿಗಳು ಹಾಗೂ ಟ್ರ್ಯಾಕ್ಟರ್ಗಳ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಈ ಬಾರಿ ರೈತರು ಹಮ್ಮಿಕೊಂಡಿದ್ರು. ಜೊತೆಗೆ ಏನಂತಂದ್ರೆ ಸ್ವತಃ DC ಅವರು ನಮ್ಮ ಒಂದು ಪ್ರತಿಭಟನೆಗೆ ಬರುವವರೆಗೂ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಎಂಬ ಮಾತನ್ನು ಸಹ ಪ್ರತಿಭಟನಾ ನಿರತ ರೈತರು ಹೇಳ್ತಾ ಇದ್ರು. ಎತ್ತಿನ ಬಂಡಿಗಳ ರಾಜ್ಯ ಹೆದ್ದಾರಿಯಲ್ಲಿ ನಿಲ್ಲಿಸುವುದರ ಮೂಲಕ ರಸ್ತೆ ತಡೆಯನ್ನ ಮಾಡಿ ಉಗ್ರವಾದ ಒಂದು ಪ್ರತಿಭಟನೆಯನ್ನ ಮುಧೋಳ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಘಟಪ್ರಭಾ ನದಿಯ ಪ್ರವಾಹಕ್ಕೆ ಸಿಲುಕಿದಂತ ಅನೇಕ ರೈತರ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ಒದಗಿಸಬೇಕು. ಜೊತೆಗೆ ಅವರ ಸಮಸ್ಯೆಗಳನ್ನ ಕೂಡಲೇ ಸರಿಪಡಿಸಬೇಕು. ಸರ್ಕಾರ ಹಾಗೂ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು. ಇದಕ್ಕೊಂದು ಸೂಕ್ತವಾದ ಪರಿಹಾರ ನಮಗೆ ಸಿಗದೇ ಇದ್ದಲ್ಲಿ ಮುಂದಿನ ಹೋರಾಟ ಇದೇ ರೀತಿಯಾಗಿ ಮುಂದುವರಿಯುತ್ತದೆ ಅಂತ ರೈತರು ತಮ್ಮ ಒಂದು ಘೋಷಣೆಗಳ ಕೂಗುತ್ತಾ ಇದೇ ತಹಸೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆಯಲ್ಲಿ ಸಾಗಿ ಬಂದರು. ಮುತ್ತಿಗೆ ಹಾಕೋದಕ್ಕೆ ಬಂದಿದ್ರು. ಆದರೆ ಈ ಪೊಲೀಸ್ ಬಂದೋಬಸ್ತ್ ಇರೋ ಕಾರಣ ರಸ್ತೆಯಲ್ಲೇ ಪೊಲೀಸರು ತಡೆಯುವುದರಿಂದ ರಸ್ತೆಯಲ್ಲಿ ನಿಂತು ರೈತರು ಪ್ರತಿಭಟನೆಯ ದಾರಿಯನ್ನು ಮುಧೋಳ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳ ಹೇಳ್ಬೋದು. ನೆರೆ ಪೀಡಿತ ಪ್ರದೇಶದಿಂದ ಆಗಮಿಸಿರುವಂತಹ ಎಲ್ಲ ಮುಧೋಳ ರೈತ ತಾಲೂಕಿನ ಬಾಂಧವರಲ್ಲಿ ಎಲ್ಲ ಹಾಗೂ ಭಾಗದ ಹಳ್ಳಿಯ ಜನರು ಕರ್ನಾಟಕ ರಾಜ್ಯ ರೈತ ಈ ಸಂಘದ ಪ್ರತಿಭಟನೆಯಲ್ಲಿ ಎಲ್ಲ ಮುಖಂಡರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮತ್ತು ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಮತ್ತು ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಒಂದೇ ಬೇಡಿಕೆ, ಪ್ರವಾಹ ಪೀಡಿತ ಎಲ್ಲ ಶಾಶ್ವತವಾಗಿ ಘಟಪ್ರಭಾ ನೆರೆ ಪ್ರವಾಹ ಮುಳುಗಿದ್ದು ಬಂದಾಗೆಲ್ಲ ನಮಗೆ ಸಂಕಷ್ಟ ಅನೇಕ ಒದಗಿ ರೈತರಿಗೆ ಶಾಶ್ವತವಾಗಿ ಒಂದು ದನಕರುಗಳಿಗೆ ಪರಿಹಾರವನ್ನು ಅವರ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಉಂಟಾಗಿದೆ. ಪ್ರತಿ ವರ್ಷವೂ 2019ರಲ್ಲಿ ನೆರೆ ಬಂದಾಗ ಬಂದಿರುವಂತಹ ಪ್ರವಾಹ ಲಕ್ಷಾಂತರ ನಾವು ಕಳೆದುಕೊಂಡಿದ್ದೇವೆ. ನೆನಪು ಮಾಡಿಕೊಂಡ್ರೆ ಮೈ ಇದಕ್ಕೆ ರೋಮಾಂಚನ ಇಲ್ಲಿವರೆಗೂ ಆಗ್ತದೆ. ಯಾವುದೇ ಒಂದು ಅದೊಂದು ಪರಿಹಾರ ನರಕ ನೀಡುವ ಯಾತ್ರೆಯನ್ನ ನಿಟ್ಟಿನಲ್ಲಿ ಅನುಭವಿಸಿದಂತ ಯಾರೂ ನಾವು ಸಹ ಮುಂದೆ ಬಂದಿಲ್ಲ. ಎಚ್ಚೆತ್ತುಕೊಂಡು ಪಕ್ಷಾತೀತವಾಗಿ ನಮ್ಗೆ ಮುಂದೆ ಈ ರೀತಿ ಆಗದ ಶಾಶ್ವತ ಪರಿಹಾರ ಹಾಗೆ ಒದಗಿಸಿಕೊಡ್ಬೇಕು. ಸೂಕ್ತ ಸರ್ಕಾರ ಪರಿಹಾರವನ್ನ ಕೈಗೊಳ್ಳಬೇಕಾಗಿತ್ತು ಕೂಡಲೇ ಸರ್ಕಾರ. ಆದರೆ ಇದ್ರ ದಿವ್ಯ ಬಗ್ಗೆ ಚರ್ಚೆ ನಿರ್ಲಕ್ಷ್ಯದಿಂದ ಮಾಡ್ಬೇಕಂತ ಮತ್ತೆ ಈ ವರ್ಷ ರೈತರು ಕೂಡ ಈ ಮೂಲಕ ಈ ಒತ್ತಾಯಿಸ್ತಾರೆ. ಒಂದು ಪ್ರವಾಹ ಬಂದು ಮತ್ತೆ ನಮ್ಮ ಭಾಗದ ಜನರ ಸಂಕಷ್ಟ ಎಲ್ಲ ಅನಾವರಣಗೊಂಡಿದ್ದು ಈಗಾಗಲೇ ನಾವು ನೋಡ್ತಾ ಇದ್ದೇವೆ. 13 ದಿನಗಳ ಪರ್ಯಂತರ ರೈತರು ಎಲ್ಲ ಕೂಲಿ ಕಾರ್ಮಿಕರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಸುಮ್ಮನೆ ಕುಳಿತುಕೊಳ್ಳದೆ ಶೀಘ್ರವಾಗಿ ಒಂದು ಶಾಶ್ವತ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕಾಗಿತ್ತು. ಆದರೆ ಅದು ಬಹುಶಃ ನಮ್ಮ ಒಂದು ಹೋರಾಟದ ಉಗ್ರತೆಯ ಮಾಡಿ ನಾವು ಬಿಟ್ಟು ಅಂದ್ರೆ ಇದು ದಂಡಿಗೆ ಅನ್ನಂಗಿಲ್ಲ. ಈಗ 34 ಹಳ್ಳಿ ಏನು ಈಗ ಹೊಳಿ ಮುಣುಗ್ತಾವು. ಅವ್ರೆಲ್ಲರೂ 10 ಮಂದಿ ಲಿಸ್ಟ್ ನೀವಾಗೆ ಊರನ್ನವ್ರು ತಂದು ಕೊಡ್ಬೇಕು. ದಿನ ಒಂದು ಎಲ್ಲ ಊರನ್ ದನ ಅಲ್ಲಿ ನೆರ ಸಂಸದರು ದಿನ ಒಬ್ರು ತಹಸೀಲ್ದಾರ್ ಆಫೀಸ್ಗೆ ಬಂದು ಕೊಂಡಿರ್ಬೇಕು. 34 ದಿವಸ ಇದು ದಿನನಿತ್ಯ ನಡಿಬೇಕು. ಅಂದ್ರ ಇವತ್ತು ಮಾಡಿ ಹೋದ್ರಿ ಮತ್ ಮುಂದಿನ ವರ್ಷ ಕೂಡ್ತೀರಿ ನೀವು. ಅದ್ರ ಹೊರತು ಏನು ಆಗಂಗಿಲ್ಲ. ಅವ್ರು ಮಾಡೋ ಮಟ್ಟ ದಿನ ಚಾಲೂ ಇರ್ಬೇಕು. ಅಲ್ಲಿ ನಿಮ್ ಗಂಜಿ ಕೇಂದ್ರ ಬೇಕಾದ್ರೆ ತಹಸೀಲ್ದಾರ್ ಗಂಜಿ ಕೇಂದ್ರ ದನಗಳಿಗೆ ಮೇವ ತಹಸೀಲ್ದಾರ್ಗೆ ಹೇಳ್ಬಿಡುನು. ಆದ್ರೆ ದಿನನಿತ್ಯ ನಡಿಬೇಕು. ಅಂದ್ರೆ ಇದಕ್ಕೇನ ಪರಿಹಾರ ಸಿಗ್ತತಿ. ಇಲ್ಲಿಕ್ರೆ ಇವತ್ತು ಮಾತಾಡಿ ಮನೆಗೆ ಹೋದ್ರೆ ಅಂದ್ರೆ ಮುಂದಿನ ವರ್ಷ ಹೊಳಿ ಮನೆಗೆ ಬರ್ತೀರಿ ನೀವು.
ಮುಳುಗಡೆ ಆಗಿರುವಂತ ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕರಿಸಿ, ನಾಡಿನ ಸಮಸ್ತ ರೈತ ಬಂಧುಗಳೇ, ಈಗೆಲ್ಲ ರೈತರು ತಮ್ಮ ತಮ್ಮ ನೋವುಗಳನ್ನ ಹಂಚ್ಕೊಳಕತ್ಯಾರ. ಆದ್ರೆ ಒಂದೇನು ಇಲ್ಲಿ ಅಂದ್ರೆ ಎಲ್ಲ ರೈತರು ತಿಳ್ಕೋಬೇಕು, ಈ ಪೋರ್ಸ 19ರಲ್ಲೇ ಆಗ್ಬೇಕಾಗಿತ್ತು ನಮ್ದು.